the Bibles to Matthew chapter 12, verse number 50. ಸತ್ಯವೇದವನ್ನ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 50ನೇ ವಚನಕ್ಕೆ ತಿರುಗಿಸಿರಿ. Now the scripture says, ದೇವರ ವಾಕ್ಯದಲ್ಲಿ ಈ ರೀತಿ ಹೇಳ್ತಾ ಇದೆ, for whoever does the will of God is my brother and sister and mother. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯು ಆಗಬೇಕು ಅಂದನು. Hallelujah. Hallelujah. Now Jesus says this, ಯೇಸು ಕ್ರಿಸ್ತನ ಈ ಮಾತನ್ನು ಹೇಳ್ತಿದ್ದಾನೆ, if you do the will of God, ನೀವು ದೇವರ ಚಿತ್ತವನ್ನ ನೆರವೇರಿಸುವವರು ಆಗಿರುವುದಾದರೆ, Jesus says, ಯೇಸು ಕ್ರಿಸ್ತನ ಈ ರೀತಿ ಹೇಳ್ತಾ ಇದ್ದಾನೆ, you will be my mother, my father, my brother and my sister. ಯೇಸು ಕ್ರಿಸ್ತನ ನಮ್ಮನ್ನ ನೋಡಿ ಈ ರೀತಿ ಹೇಳ್ತಾ ಇದ್ದಾನೆ, ನೀವು ನನ್ನ ತಮ್ಮನು ತಂಗಿಯು ತಾಯಿಯೂ ಆಗಿರುತ್ತೀರಿ ಎಂದು ಹೇಳ್ತಿದ್ದಾನೆ. You will be my father and mother. ನೀವು ನನ್ನ ತಂದೆಯೂ ತಾಯಿಯೂ ಆಗಿರುತ್ತೀರಿ You ಎಂದು will be ಹೇಳ್ತಾನೆ. my friends. ನನ್ನ ಸ್ನೇಹಿತರು ಆಗಿರುತ್ತೀರಿ ಎಂದು ಆತನ ಹೇಳ್ತಾನೆ. Hallelujah. Hallelujah. No, whenever I used to read about Joseph, ನಾವು ಯೋಸೇಫನ ವಿಚಾರವಾಗಿ ನಾನು ಓದುವಂತಹ ಸಂದರ್ಭದಲ್ಲಿ I used to imagine, ನಾನು ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೆ, how come this Joseph has been chosen to the father's position of Jesus Christ? ಹೇಗೆ ಯೋಸೇಫನು ಈ ಭೂಲೋಕದ ತಂದೆಯಾಗಿ ದೇವರಿಂದ ಆರಿಸಲ್ಪಟ್ಟನು ಅನ್ನುವ ವಿಚಾರವನ್ನು ನಾನು ಆಲೋಚನೆ ಮಾಡ್ತಾ What ಇದ್ದೆ. did God see in Joseph that he was chosen to the father's position for the son of God? ಯೋಸೇಫನು ಈ ಭೂಲೋಕದ ತಂದೆಯಾಗಿ ಆರಿಸಲ್ಪಡಬೇಕಾದರೆ ಯೋಸೇಫನ ಒಳಗೆ ದೇವರಿಗೆ ಇಷ್ಟಪಡುವಂತ ಯಾವ ವಿಚಾರ ಇತ್ತು ಅನ್ನೋದನ್ನ ನಾನು ಆಲೋಚನೆ ಮಾಡ್ತಾ ಇದ್ದೆ. Jesus says, ಯೇಸು ಕ್ರಿಸ್ತನು ಈ ರೀತಿ ಹೇಳ್ತಾ ಇದ್ದಾನೆ, whoever does the will of God, ಯಾರು ತಂದೆಯ ಚಿತ್ತದಂತೆ ನಡೆಯುತ್ತಾರೋ he will be my father, my mother, my brothers and sisters. ಆತನ ತಮ್ಮನು ತಂಗಿಯು ತಾಯಿಯು ಆಗಿರಬೇಕೆಂದು ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ. And did Joseph live such a kind of life? ಹಾಗಾದ್ರೆ ಆ ರೀತಿಯ ಜೀವಿತವನ್ನ ಯೋಸೇಫನು ಜೀವಿಸಿದ್ದಾನ. Hallelujah. Hallelujah. If you read about Joseph, what is mentioned in the Gospels, ನಾವು ಯೋಸೇಫನ ವಿಚಾರವಾಗಿ ಸುವಾರ್ತೆಗಳಲ್ಲಿ ನಾವು ನೋಡುವಾಗ ಆತನ ಜೀವಿತದ ವಿಚಾರವಾಗಿ ನೋಡುವಾಗ very little information, or very 2 or 3 chapters has been written about Joseph. ಸ್ವಲ್ಪವೇ ಸ್ವಲ್ಪ ವಿಚಾರಗಳು 2 ಅಥವಾ 3 ಅಧ್ಯಾಯಗಳು ಮಾತ್ರ ಆತನ ವಿಚಾರವಾಗಿ ಬರೆಯಲ್ಪಟ್ಟಿದೆ. When you read those little information about Joseph, ಯೋಸೇಫನ ವಿಚಾರವಾಗಿ ಬರೆದಂತ ಆ ಸ್ವಲ್ಪ ವಿಚಾರಗಳನ್ನು ನೋಡುವಾಗ it's all enough to know why God has chosen Joseph. ದೇವರು ಆತನನ್ನ ಯೇಸು ಕ್ರಿಸ್ತನ ಭೂಲೋಕದ ತಂದೆಯಾಗಿ ಯಾಕೆ ಆರಿಸಿದ್ದಾನೆ ಅನ್ನುವ ವಿಚಾರ ನಮಗೆ ಸ್ಪಷ್ಟವಾಗ್ತದೆ. Hallelujah. Hallelujah. The first thing ಮೊದಲನೇದಾಗಿ the Bible says about Joseph, ಯೋಸೇಫನ ವಿಚಾರವಾಗಿ ಸತ್ಯವೇದ ಈ ರೀತಿ ಹೇಳ್ತಾ ಇದೆ, he was a just man, he was a faithful man. ಆತನು ಒಬ್ಬ ಸಜ್ಜನನಾಗಿದ್ದನು. Hallelujah. Hallelujah. Matthew chapter 1 verse number 19. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನ. Oh, the Bible says about Joseph, ಸತ್ಯವೇದ ಯೋಸೇಫನ ವಿಚಾರವಾಗಿ ಈ ರೀತಿ ಹೇಳ್ತಾ ಇದೆ, then Joseph, her husband, was a just man. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದನು. Hallelujah. Hallelujah. No, but when he got to know about Mary's conceiveness, ಆಕೆ ಮರಿಯಳು ಮದುವೆಯ ಮುಂಚೆಯೇ ಗರ್ಭವತಿ ಆಗಿದ್ದಾಳೆ ಎನ್ನುವ ವಿಚಾರವನ್ನು ತಿಳಿದಂತ ಯೋಸೇಫನು, because Joseph did not know if she has been conceived by the power of the Holy Spirit. ಮರಿಯಳು ದೇವರ ಆತ್ಮನ ನೆರಳಿನ ಮುಖಾಂತರವಾಗಿ ಗರ್ಭವತಿ ಆಗಿದ್ದಾಳೆ ಅನ್ನುವ ವಿಚಾರ ತಿಳಿಯದ ಯೋಸೇಫನು, he wanted to leave Mary in secret. ಆತನು ರಹಸ್ಯವಾಗಿ ಮರಿಯಳನ್ನ ಬಿಟ್ಟು ಬಿಡಬೇಕೆಂದಿದ್ದನು. And it so happened in his life, ಆತನ ಜೀವಿತದಲ್ಲಿ ಈ ಒಂದು ವಿಚಾರ ನಡೆದರೆ ಈ ರೀತಿ ನಡೆಯಿತು. the Bible says, ಸತ್ಯವೇದ ಈ ರೀತಿ ಹೇಳ್ತಾ ಇದೆ, when he was thinking to leave Mary, ಆತನು ಮರಿಯಳನ್ನ ಬಿಟ್ಟು ಬಿಡಬೇಕೆಂದು ಆಲೋಚನೆ ಮಾಡಿದನು. verse number 20 says, 20ನೇ ವಚನ ಈ ರೀತಿ ಹೇಳ್ತಾ ಇದೆ, an angel appeared to Joseph in a dream. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡನು. It was not in direct vision. ಅದು ಒಂದು ನೇರವಾಗಿ ಸಿಕ್ಕಿದಂತ ದರ್ಶನವಲ್ಲ. It was not directly the angel is coming and standing before Joseph. ಯೋಸೇಫನ ಮುಂದೆ ನೇರವಾಗಿ ದೇವದೂತನು ಬಂದು ನಿಂತು ಮಾತನಾಡಲಿಲ್ಲ. It was just a dream. ಅದು ಒಂದು ಕನಸಾಗಿತ್ತು. When he was thinking such thoughts,
just the dream, he got it. ಆತನು ಯಾವಾಗ ಮರಿಯಳನ್ನ ಬಿಟ್ಟು ಬಿಡಬೇಕೆಂಬ ಆಲೋಚನೆ ಆತನ ಮನಸ್ಸಿನಲ್ಲಿ ಬಂತೋ ಆವಾಗ ದೇವದೂತನು ಕನಸಿನಲ್ಲಿ ಈ ರೀತಿ ಮಾತನಾಡಿದನು. It was just a dream. ಅದು ಕೇವಲ ಒಂದು ಕನಸಾಗಿತ್ತು. The angel says, ಅಲ್ಲಿ ದೇವದೂತನು ಈ ರೀತಿ ಹೇಳ್ತಾ ಇದ್ದಾನೆ, don't leave Mary, you need to marry Mary. ಎಲೆ ಯೋಸೇಫನೇ, ನೀನು ಮರಿಯಳನ್ನ ಬಿಟ್ಟು ಬಿಡಬೇಡ, ನೀನು ಮರಿಯಳನ್ನ ಮದುವೆಯಾಗಬೇಕಾಗಿದೆ. Hallelujah. We all see dreams, correct? ನಾವು ಕೂಡ ಕನಸುಗಳನ್ನು ನೋಡ್ತೇವೆ, ಹೌದಲ್ವಾ? Many times God will speak to us through dreams. ಅನೇಕ ಬಾರಿ ದೇವರು ನಮಗೆ ಕನಸಿನ ಮುಖಾಂತರ ನಮ್ಮ ಜೊತೆ ಮಾತನಾಡುತ್ತಾರೆ. Sometimes God gives us commands through dreams. ದೇವರು ಕನಸಿನ ಮುಖಾಂತರ ನಮಗೆ ಅನೇಕ ಆಜ್ಞೆಗಳನ್ನು ಕೊಡುತ್ತಾನೆ. How seriously we are taking it in our lives. ನಮ್ಮ ಜೀವಿತದಲ್ಲಿ ನಾವು ಆ ಕನಸುಗಳನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ಅದರಂತೆ ನಾವು ನಡೆಯುತ್ತೇವೆ. In the morning sometimes we'll forget it. ನಾವು ಮುಂಜಾವಿನಲ್ಲೇ ಅದನ್ನ ಮರೆತು ಬಿಡುತ್ತೇವೆ. Just like Nebuchadnezzar, he forgot his dream. ನೆಬೂಕದ್ನೆಚ್ಚರನು ಯಾವಾಗ ಯಾವ ರೀತಿಯಲ್ಲಿ ಆತನಿಗೆ ಕನಸು ಬಿದ್ದು ಅದನ್ನ ಮರೆತು ಬಿಟ್ಟನೋ ಅದೇ ರೀತಿಯಲ್ಲಿ Even we will forget our dreams. ನಾವು ಕೂಡ ನಮ್ಮ ಕನಸುಗಳನ್ನ ಮರೆತು ಬಿಡುತ್ತೇವೆ. Sometimes even we'll forget what God is trying to tell us. ದೇವರು ನಮಗೆ ಏನನ್ನ ಹೇಳುತ್ತಾನೆ ಅನ್ನುವ ವಿಚಾರವನ್ನು ಕೂಡ ನಾವು ಮರೆತು ಬಿಡುತ್ತೇವೆ. And we will never care about, Lord, show me the dream again. ನಾವು ಈ ರೀತಿಯಲ್ಲಿ ದೇವರಲ್ಲಿ ಕೇಳುವುದಿಲ್ಲ, ದೇವರೇ ನನಗೆ ಆ ಕನಸು ಮರೆತು ಹೋಗಿದೆ, ಮತ್ತೆ ನನಗೆ ಆ ಕನಸು ಬೀಳುವಂತೆ ಮಾಡು ಎಂದು ಕೇಳಿಕೊಳ್ಳುವುದಿಲ್ಲ. We don't even care about our dreams. ನಾವು ನಮ್ಮ ಕನಸಿನ ವಿಚಾರವಾಗಿ ಯಾವ ಒಂದು ಗೊಡವೆಗೆ ಹೋಗುವುದಿಲ್ಲ. Look at Joseph. ಹಾಗಾದ್ರೆ ಇಲ್ಲಿ ಯೋಸೇಫನನ್ನ ನೋಡ್ರಿ. It was about his marriage. ಆತನ ಒಂದು ಮದುವೆ ವಿಚಾರವಾಗಿ ದೇವರ ಕನಸಿನಲ್ಲಿ It was ಮಾತನಾಡುತ್ತಿದ್ದಾನೆ. just a dream. ಆತನಿಗೆ ಆ ಒಂದು ಕನಸನ್ನ ಕೇವಲ ಕನಸನ್ನ He did ಕೊಟ್ಟಿದ್ದಾನೆ. not ignore his dreams. ಆತನ ಕನಸಿನಲ್ಲಿ ದೇವದೂತನು ಮಾತನಾಡಿದ್ದನ್ನು ಯಾವುದೇ ಕಾರಣಕ್ಕೂ ತಿರಸ್ಕರಿಸಲಿಲ್ಲ ಎಂದು ನಾವು ನೋಡ್ತೇವೆ. Because I was thinking everything about only these things. That is why I am getting dreams. ಯೋಸೇಫನ ಆಲೋಚನೆ ಮಾಡ್ತಿರಬಹುದು, ನಾನು ಇದರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ನನಗೆ ಈ ಒಂದು ಕನಸು ಬಿದ್ದಿದೆ. He did not do it like that. ಆ ರೀತಿಯಲ್ಲಿ ಯೋಸೇಫನ ಮಾಡಲಿಲ್ಲ. He believed his dream. ಆತನು ದೇವರು ಆತನಿಗೆ ಕೊಟ್ಟದ್ದ ಆ ಕನಸನ್ನು ಆತನು ನಂಬಿದನೆಂದು ನಾವು ನೋಡುತ್ತೇವೆ. Hallelujah. Hallelujah. And verse number 24 says, ಅದೇ ರೀತಿಯಲ್ಲಿ 24ನೇ ವಚನ ಈ ರೀತಿ ಹೇಳ್ತಾ ಇದೆ. when Joseph woke up from his dream, he did what the angel of the Lord had commanded him and took Mary home as his wife. ಆಗ ಯೋಸೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನೆಂದು ಬರೆಯಲ್ಪಟ್ಟಿದೆ. Hallelujah. Hallelujah. This was Joseph's character. ಇದು ಯೋಸೇಫನ ಒಂದು ವ್ಯಕ್ತಿತ್ವ ಆಗಿತ್ತು. This is what Jesus says. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಈ ರೀತಿ ಹೇಳ್ತಾ ಇದ್ದಾನೆ, Whoever does the will of God is my mother and my father. ಆ ಪರಲೋಕದ ತಂದೆಯ ಚಿತ್ತದಂತೆ ನಡೆಯುವವನೇ ನನ್ನ ತಂಗಿಯು ತಮ್ಮನು ತಂದೆಯೂ ಆಗಿರುತ್ತಾನೆ. Even in his dream, if some command is given to him, he would do it. ಆತನು ಯಾವ ರೀತಿ ಇದ್ದಾನೆ ಅಂದರೆ ದೇವರು ಕನಸಿನಲ್ಲಿ ಮುಖಾಂತರವಾಗಿ ಅಪ್ಪಣೆಯನ್ನು ಕೊಡುವುದಾದರೂ ಕೂಡ ಅದನ್ನು ಮಾಡುವವನಾಗಿದ್ದನು. Hallelujah. This was Joseph's first character. ಇದೊಂದು ಯೋಸೇಫನ ಮೊದಲನೇ ವ್ಯಕ್ತಿತ್ವದ ಒಂದು ನೋಡುವ ವಿಚಾರವಾಗಿದೆ. Hallelujah. Second thing, ಎರಡನೇ ವಿಚಾರ ಯಾವುದೆಂದರೆ he flees to Egypt in the mid of the night. ಆತನು ಮಧ್ಯರಾತ್ರಿಯಲ್ಲಿ ಐಗುಪ್ತ ದೇಶಕ್ಕೆ ಓಡಿ ಹೋಗುತ್ತಾನೆ. Herod was looking to kill Jesus. ಹೆರೋದನು ಶಿಶುವಾದ ಯೇಸುವನ್ನ ಸಾಯಿಸಲು ನೋಡುತ್ತಿರುವಾಗ Again the angel appeared to him in a dream. ಮತ್ತೆ ಕನಸಿನಲ್ಲಿ ದೇವದೂತನು ಯೋಸೇಫನ ಜೊತೆ ಮಾತನಾಡುತ್ತಾನೆ. It was again not a direct conversation. ಮತ್ತೆ ನೋಡುವಾಗ ಅದು ನೇರವಾದ ಸಂಭಾಷಣೆ It ಆಗಿರಲಿಲ್ಲ. was not even God is speaking to him in a dream. ದೇವರು ಆತನ ಜೊತೆ ಅಲ್ಲಿ ಮಾತನಾಡುತ್ತಿಲ್ಲ. It was again an angel of God. ಮತ್ತೆ ದೇವದೂತನು ಆ ಯೋಸೇಫನ ಜೊತೆ Let ಮಾತನಾಡುತ್ತಿದ್ದಾನೆ. us read what the angel says to him. ಈ ಸಮಯದಲ್ಲಿ ದೇವದೂತನು ಯೋಸೇಫನ ಜೊತೆ ಏನು ಹೇಳುತ್ತಾನೆ ಅನ್ನುವ ವಿಚಾರವನ್ನು Matthew ನೋಡಿಕೊಳ್ಳೋಣ. chapter 2 verse number 13. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನ. An angel of the Lord appeared to Joseph in a dream and he says, "Get up, Joseph, take the child and his mother and escape to Egypt. Stay there until I tell you." ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. Hallelujah. Hallelujah. This is not an easy thing. ಇದೊಂದು ಬಹಳ ಸಾಮಾನ್ಯವಾದ ವಿಷಯವಲ್ಲ. No, this was the second command given by God through the angel. ಆ ದೇವದೂತನ ಮುಖಾಂತರ ದೇವರು ಕೊಟ್ಟಂತ ಎರಡನೇ ಆಜ್ಞೆ ಇದಾಗಿದೆ. We all know that Joseph was a carpenter. ನಮಗೆಲ್ಲರಿಗೂ ತಿಳಿದಿದೆ ಯೋಸೇಫನು ಆ ಕಾಲದಲ್ಲಿ ಒಬ್ಬ ಬಡಗಿ He ಆಗಿದ್ದನು. was not a rich carpenter. ಆದರೆ ಯಾವುದೇ ಒಂದು ಶ್ರೀಮಂತ ಬಡಗಿ He ಆಗಿರಲಿಲ್ಲ. had no showrooms. ಆದರೆ ಯಾವುದೇ ಒಂದು ದೊಡ್ಡ ಮಳಿಗೆ ಇರಲಿಲ್ಲ. He had no furniture shop. ಆದರೆ ದೊಡ್ಡ ಒಂದು ಪೀಠೋಪಕರಣಗಳ ಮಳಿಗೆ ಇರಲಿಲ್ಲ. He was just a very poor carpenter.
carpenter. ಆತನು ಒಬ್ಬ ಬಡಗಿಯಾಗಿದ್ದನು. If someone tells us, ಒಬ್ಬರು ಈ ರೀತಿ ಹೇಳುವುದಾದರೆ, you know, Priyanka, and or someone to you, God tells you that you must leave this India and you must go to America or to some other country. ಪ್ರಿಯಾಂಕಾ ಅಥವಾ ಇಲ್ಲಿ ಕೂತಿರುವವರು ನಿಮ್ಮ ಹೆಸರನ್ನು ಕೂಗಿ ದೇವರು ನಿಮಗೆ ಈ ಒಂದು ಇಂಡಿಯಾ ದೇಶವನ್ನ, ಭಾರತ ದೇಶವನ್ನ ಬಿಟ್ಟು ನೀನು ಬೇರೆ ದೇಶಕ್ಕೆ, ಅಮೆರಿಕ ದೇಶಕ್ಕೋ ಅಥವಾ ಬೇರೆ ದೇಶಕ್ಕೆ ಹೋಗಬೇಕೆಂದು ಹೇಳುವುದಾದರೆ, What can I do or what will you do? ನಾನೇನು ಮಾಡ್ತೇನೆ ಅಥವಾ ನೀವೇನು ಮಾಡುತ್ತೀರಾ? I will always imagine, where shall I go? To whom shall I go? What shall I do for my living? ನಾವು ಯಾವಾಗಲೂ ಈ ರೀತಿ ಆಲೋಚನೆ ಮಾಡ್ತೇವೆ. ನಾವು ಎಲ್ಲಿ ಹೋಗಬೇಕು, ಯಾರ ಜೊತೆ ಹೋಗಬೇಕು, ಯಾರ ಒಂದು ಮನೆಗೆ ಹೋಗಬೇಕು, ಎಲ್ಲಿ ಜೀವಿಸಬೇಕು ಅನ್ನೋದನ್ನ ಆಲೋಚನೆ ಮಾಡ್ತೇವೆ. Look at Joseph. ಆದ್ರೆ ಯೋಸೇಫನನ್ನ ನೋಡ್ರಿ, God says, ದೇವರು ಈ ರೀತಿ ಹೇಳ್ತಾ ಇದ್ದಾನೆ, just in a dream, ಕೇವಲ ಕನಸಿನಲ್ಲಿ ದೇವರು ಈ ರೀತಿ ಹೇಳ್ತಾ you need to ಇದ್ದಾನೆ, leave this country and go to Egypt. ನೀನು ಈ ದೇಶವನ್ನ ಬಿಟ್ಟು ಈ ಸಮಯದಲ್ಲಿ ಈ ಐಗುಪ್ತ ದೇಶಕ್ಕೆ ನೀನು ಹೋಗಬೇಕು. Take this mother and take the child and go there. ನೀನು ಯೇಸುವಿನ ತಾಯಿಯಾದ ಮರಿಯಳನ ಮತ್ತು ಅದೇ ರೀತಿ ಶಿಶುವನ್ನ ತೆಗೆದುಕೊಂಡು ನೀನು ಐಗುಪ್ತ ದೇಶಕ್ಕೆ ಹೋಗು. To an unknown country. ಒಂದು ತಿಳಿಯದಂತ ದೇಶಕ್ಕೆ ನೀನು ಹೋಗು ಎಂದು ದೇವರು ಹೇಳುತ್ತಿದ್ದಾನೆ. To an unknown language. ಒಂದು ತಿಳಿಯದಂತ ಭಾಷೆ ಇರುವಂತ ದೇಶಕ್ಕೆ ನೀನು ಹೋಗು ಅಂತ ಹೇಳುತ್ತಿದ್ದಾನೆ. What he saw in dream, he did it. ಆತನು ಏನನ್ನ ಕನಸಿನಲ್ಲಿ ನೋಡಿದನೋ ಅದನ್ನೇ ಅವನು ಮಾಡಿದನೆಂದು ನಾವು ನೋಡುತ್ತೇವೆ. Hallelujah. Hallelujah. This was the character of Jesus, the father of Jesus Christ. ಈ ಭೂಲೋಕದ ತಂದೆಯಾದ ಯೋಸೇಫನ ವ್ಯಕ್ತಿತ್ವ ಇದಾಗಿತ್ತು. Hallelujah. Hallelujah. Now we can understand why God chose Joseph. ನಾವೀಗ ಅರ್ಥ ಮಾಡಿಕೊಳ್ಳಬೇಕು, ದೇವರು ಯಾಕೆ ಈ ಭೂಲೋಕದ ತಂದೆಯಾಗಿ ಯೋಸೇಫನನ್ನ ಯಾಕೆ ಆರಿಸಿಕೊಂಡನು. Hallelujah. Hallelujah. The third thing, ಮೂರನೇ ವಿಚಾರ, Joseph again he'll have to come from Egypt back to Israel. ಯೋಸೇಫನು ಮತ್ತೆ ಐಗುಪ್ತ ದೇಶದಿಂದ ಮತ್ತೆ ಇಸ್ರೇಲ್ ದೇಶಕ್ಕೆ ಬರಬೇಕಾಗಿತ್ತು. Matthew chapter 2 verse number 19. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನ. The Bible says, ಸತ್ಯವೇದ ಈ ರೀತಿ ಹೇಳ್ತಾ ಇದೆ, after Herod died, an angel of the Lord appeared in a dream to Joseph in Egypt. ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡನು. Hallelujah. Hallelujah. No, wherever Joseph was, ಎಲ್ಲಿ ಯೋಸೇಫನು ಇದ್ದರೂ ಕೂಡ, he was a man who would receive visions and dreams. ಆತನು ಎಲ್ಲೇ ಇದ್ದರೂ ಕೂಡ ದೇವರ ದರ್ಶನಗಳನ್ನ, ದೇವರ ಕನಸನ್ನ ಆತನು ಸ್ವೀಕರಿಸುವಂತ ಮನುಷ್ಯನಾಗಿದ್ದನು. No, Egypt did not change Joseph's character. ಐಗುಪ್ತ ದೇಶದಲ್ಲಿ ಇದ್ದರೂ ಕೂಡ ಅಲ್ಲಿ ಯೋಸೇಫನ ವ್ಯಕ್ತಿತ್ವವನ್ನು ಐಗುಪ್ತ ದೇಶವು ಬದಲು ಮಾಡಲಿಲ್ಲ. Hallelujah. Hallelujah. The culture of Egypt did not change Joseph. ಐಗುಪ್ತ ದೇಶದಲ್ಲಿ ಇರುವಂತಹ ಜನರ ಒಂದು ಸಂಸ್ಕೃತಿ ಏನಿದೆ ಅದು ಯಾವುದೇ ಕಾರಣಕ್ಕೂ ಯೋಸೇಫನ ಒಂದು ವ್ಯಕ್ತಿತ್ವವನ್ನ ಬದಲಾವಣೆ ಮಾಡಲಿಲ್ಲ. Hallelujah. Hallelujah. Even in Egypt he was able to receive a connection from God. ಐಗುಪ್ತ ದೇಶದಲ್ಲಿಯೂ ಕೂಡ ದೇವರ ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳಲು ಯೋಸೇಫನಿಗೆ ಸಾಧ್ಯವಾಯಿತು ಎಂದು ನಾವು ನೋಡುತ್ತೇವೆ. From this we can understand one thing. ಇದರಿಂದ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬಹುದು, What kind of a life Joseph was living. ಯೋಸೇಫನು ಎಂತ ಜೀವಿತವನ್ನ ಜೀವಿಸುತ್ತಿದ್ದನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. Wherever he would live, he would go according to the command of God. ಆತನು ಎಲ್ಲೇ ಜೀವಿಸಿದರೂ ಕೂಡ ದೇವರ ಒಂದು ಆಜ್ಞೆಯ ರೀತಿಯಲ್ಲಿ ಜೀವಿಸುತ್ತಿದ್ದನು. Verse number 20. 20ನೇ ವಚನವನ್ನು ಓದಿಕೊಳ್ಳೋಣ. The angel says, ಅಲ್ಲಿ ದೇವದೂತನು ಈ ರೀತಿ ಹೇಳ್ತಾನೆ, Joseph, get up, take the child and his mother and go to the land of Israel. ನೀನು ಎದ್ದು ಕೂಸನ್ನು ಮತ್ತು ತಾಯಿಯನ್ನು ಕರೆಕೊಂಡು ಇಸ್ರೇಲ್ ದೇಶಕ್ಕೆ ಹೋಗು. Hallelujah. Hallelujah. You know, these things, what is happening in Joseph's life, ಈ ಒಂದು ವಿಚಾರಗಳು ಯೋಸೇಫನ ಜೀವಿತದಲ್ಲಿ ಏನು ನಡೀತಾ ಇದೆ, it was happening during his early marriage time. ಆತನ ಮದುವೆ ಮದುವೆ ಆರಂಭದಲ್ಲಿ ನಡೆದಂತಹ ಒಂದು ಘಟನೆಗಳಾಗಿದ್ದಾವೆ. If you look at the recently married couples, ನಾವು ಆ ಮದುವೆ ಆರಂಭದಲ್ಲಿ ಅಂದ್ರೆ ಮದುವೆ ಆದ ಕೂಡಲೇ ಕೆಲವು ದಿನಗಳನ್ನ ಆ ಒಂದು ಜೋಡಿಗಳನ್ನ ನೋಡುವಾಗ they will be a very happy family, right? ಅವರು ಬಹಳ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ. But if you look at Joseph's life, ಆದ್ರೆ ಯೋಸೇಫನ ಜೀವಿತದಲ್ಲಿ ನೋಡುವಾಗ his life was a vagabond life. ಆತನ ಒಂದು ಜೀವಿತವು ಒಂದು ಅಲೆಮಾರಿಯಾಗಿ ತಿರುಗುವಂತ ಜೀವಿತವಾಗಿತ್ತು. No settled life. ಎಲ್ಲೂ ಕೂಡ ಒಂದು ರೀತಿಯಲ್ಲಿ ಜೀವಿತವನ್ನ ಒಂದು ಕಡೆ ಜೀವಿತವನ್ನ ಮಾಡುವಂತಹ ರೀತಿ He ಇರಲಿಲ್ಲ. always lived in fear. ಆತನು ಯಾವಾಗಲೂ ಕೂಡ ಭಯದಿಂದಲೇ ಜೀವಿಸುತ್ತಿದ್ದನು. Hallelujah. Hallelujah. But one thing, ಆದ್ರೆ ಒಂದು ವಿಚಾರ, God's hand was upon him. ದೇವರ ಹಸ್ತವು ಆತನ ಮೇಲೆ ಇತ್ತು ಎಂದು ನಾವು ನೋಡುತ್ತೇವೆ. Hallelujah. Hallelujah. One thing we need to understand from Joseph's life, ನಾವು ಯೋಸೇಫನ ಜೀವಿತದಿಂದ ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. whether our life is good or not, ನಮ್ಮ ಜೀವಿತವು ಒಳ್ಳೆಯದಾಗಿದೆಯೋ ಕೆಟ್ಟದಾಗಿದೆಯೋ ಚೆನ್ನಾಗಿದೆಯೋ ಅದು ಬೇಡ. whether our life is a vagabond life or not, ನಮ್ಮ ಅಲೆಮಾರಿಯಾಗಿ ಸುತ್ತಾಡುವಂತ ಜೀವಿತವಾಗಿದೆಯೋ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ. God's hand is
ಆಕಾಶದ ಮೇಲಿರುವುದಾದರೆ nothing can touch your life. ಯಾವುದು ಕೂಡ ನಿನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. Because God's hand is upon your ಯಾಕಂದ್ರೆ life. ದೇವರ ಒಂದು ಹಸ್ತವು ನಿನ್ನ ಮೇಲೆ ಇರುತ್ತದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. By this we can understand ಈ ಒಂದು ವಿಚಾರಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು why Joseph was chosen by Father God. ಯಾಕೆ ತಂದೆಯಾದ ದೇವರು ಯೋಸೇಫನನ್ನ ಯೇಸುವಿನ ಭೂಲೋಕದ ತಂದೆಯಾಗಿ ಆರಿಸಿಕೊಂಡನು ಅನ್ನುವುದನ್ನ ನಾವು ಅರ್ಥ It ಮಾಡಿಕೊಳ್ಳಬಹುದು. was Almighty Father's position. ಅದು ಸರ್ವಶಕ್ತನಾದ ತಂದೆಯ ಒಂದು ಸ್ಥಾನವಾಗಿತ್ತು. When he was looking for to whom shall I give my position? ಅದು ನನ್ನ ಒಂದು ಸ್ಥಾನವನ್ನ ಆ ಒಂದು ನೋಡಿಕೊಳ್ಳುವ ಸ್ಥಾನವನ್ನ ಯಾರಿಗೆ ಕೊಡಲಿ ಎಂದು ಭೂಲೋಕದಲ್ಲಿ ನೋಡುವಂತ ಸಂದರ್ಭದಲ್ಲಿ And Joseph was seen by God. ಆ ಸಮಯದಲ್ಲಿ ಯೋಸೇಫನು ಸರ್ವಶಕ್ತನಾದ ದೇವರ ಕಣ್ಣಿಗೆ ಬಿದ್ದನೆಂದು ನಾವು ನೋಡ್ತೇವೆ. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ And ಸ್ತೋತ್ರವಾಗಲಿ. today God is looking for us. ಇವತ್ತಿನ ದಿವಸ ನಮ್ಮನ್ನು ಕೂಡ ದೇವರು ನೋಡ್ತಾ ಇದ್ದಾನೆ. To whom shall I give these opportunities? ಈ ಒಂದು ಅವಕಾಶಗಳನ್ನ ಯಾರಿಗೆ ನಾನು ಕೊಡಲಿ ಅನ್ನೋದನ್ನ ನೋಡ್ತಿದ್ದಾನೆ. To whom shall I give these positions? ಈ ಒಂದು ಸ್ಥಾನವನ್ನ ನಾನು ಯಾರಿಗೆ ಕೊಡಲಿ ಎಂದು ದೇವರು ನೋಡ್ತಾ ಇದ್ದಾನೆ. Let God's eyes be on you. ದೇವರ ಕಣ್ಣು ಅದು ನಿಮ್ಮ ಮೇಲೆ ಬೀಳುವುದಾಗಲಿ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Verse number ಸ್ತೋತ್ರವಾಗಲಿ. 21 says, 21ನೇ ವಚನ ಈ ರೀತಿ ಹೇಳ್ತಾ ಇದೆ. And Joseph got up, took the child and his mother and went to the land of Israel. ಆಗ ಯೋಸೇಫನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರೇಲ್ ದೇಶಕ್ಕೆ ಬಂದನು. Hallelujah. Hallelujah. You know what was his one more character? ಆದ್ರೆ ಇನ್ನೊಂದು ರೀತಿಯ ಆತನ ಇನ್ನೊಂದು ವ್ಯಕ್ತಿತ್ವ ಯಾವುದೆಂದರೆ He was not a man who was simply obeying it. ಅದರ ಕೇವಲ ಸುಮ್ಮನೆ ಒಂದು ವಿಧೇಯತೆಯಿಂದ ನಡೆಯುವಂತ ವ್ಯಕ್ತಿ He ಆಗಿರಲಿಲ್ಲ. was a man who would obey immediately. ಆತನು ತಕ್ಷಣವಾಗಿ ದೇವರು ಹೇಳಿದ ಕೂಡಲೇ ವಿಧೇಯನಾಗಿ ನಡೆಯುವಂತ ವ್ಯಕ್ತಿಯಾಗಿದ್ದನು. Hallelujah. Hallelujah. We all obey the commands of God. ನಾವು ಕೂಡ ಎಲ್ಲರೂ ಕೂಡ ದೇವರ ಆಜ್ಞೆಗಳನ್ನ ಅಪ್ಪಣೆಗಳನ್ನ ವಿಧೇಯರಾಗಿ But ನಡೆಯುತ್ತೇವೆ. we will take long time. ಆದ್ರೆ ಬಹಳ ಸಮಯವನ್ನ ನಾವು But ತೆಗೆದುಕೊಳ್ಳುತ್ತೇವೆ. Joseph was not so. ಆದ್ರೆ ಯೋಸೇಫನ ಹಾಗೆ ಇರಲಿಲ್ಲ. He was a man who would obey immediately. ಆತನು ತಕ್ಷಣವಾಗಿ ದೇವರು ಹೇಳಿದ ಕೂಡಲೇ ಆತನು ನಡೆಯುವಂತ ಮನುಷ್ಯನಾಗಿದ್ದನು. No second thought. ಯಾವುದೇ ರೀತಿಯ ಎರಡನೇ ಆಲೋಚನೆ ಇಲ್ಲ. No his own intelligence. ಯಾವುದೇ ಆತನ ಸ್ವಂತ ಬುದ್ಧಿಯನ್ನು ಆತನ ಆಧಾರ ಮಾಡಲಿಲ್ಲ. No his own brilliance. ಆತನ ಒಂದು ಜ್ಞಾನವನ್ನು ಕೂಡ ಆತನ ಅವಲಂಬಿಸಲಿಲ್ಲ. No his experiences. ಆತನ ಅನುಭವಗಳನ್ನ ಆತನ ಅವಲಂಬಿಸಲಿಲ್ಲ. If God would say something, ದೇವರು ಒಂದು ವೇಳೆ ನನಗೆ ಈ ರೀತಿ ಹೇಳುವುದಾದರೆ whether it is a dream or a direct conversation, whatever it is, ಅದು ಕನಸಾಗಿರಲಿ ದರ್ಶನವಾಗಲಿ ಅಥವಾ ನೇರವಾಗಿ ನನ್ನ ಜೊತೆ ಮಾತನಾಡಲಿ, God says it, ದೇವರು ಅದನ್ನು ಹೇಳುವುದಾದರೆ I will do it immediately. ನಾನು ತಕ್ಷಣವಾಗಿ ನಾನು ಅದನ್ನು ಮಾಡುವವನಾಗಿರುತ್ತೇನೆ. Hallelujah. Hallelujah. This was Joseph's life. ಇದು ಯೋಸೇಫನ ಜೀವಿತವಾಗಿತ್ತು. Now we can understand why he was chosen by heaven. ನಾವೀಗ ಅರ್ಥ ಮಾಡಿಕೊಳ್ಳಬಹುದು ಯಾಕೆ ಪರಲೋಕದ ತಂದೆ ಆತನನ್ನು ಆರಿಸಿಕೊಂಡನೆಂದು. Hallelujah. Hallelujah. So God bless everyone according to Matthew chapter 12 verse number 50. ದೇವರು ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 50ನೇ ವಚನದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ For ಆಶೀರ್ವದಿಸಲಿ. whoever does the will of my Father in heaven is my brother, sister and mother. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯೂ ಆಗಬೇಕು ಅಂದನು. Hallelujah. Hallelujah.